ಚಿಂತನ ಅರುಣ ಉದಯ ಭಾಸ್ಕರ್ ಅವರಿಂದ. ಆಧ್ಯಾತ್ಮ ಎಂದರೆ ದೈವತ್ವವನ್ನು ಅರಿತು ಆತ್ಮಾನುಸಾರ ಜಗತ್ತಿನಲ್ಲಿ ನಡೆಯೋದು. ಯಾವ ಜಗತ್ತು? ಇಲ್ಲಿ ಎರಡೂ ಜಗತ್ತು ಮುಖ್ಯ. ಮೊದಲನೆಯದಾಗಿ ಆಧ್ಯಾತ್ಮ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಸುಜ್ಞಾನ ಮಕ್ಕಳಿಗೆ ಮೂಲದಲ್ಲಿ ಸಿಕ್ಕರೆ ಮಾತ್ರ ಬೆಳೆದಂತೆಲ್ಲ ವಿಜ್ಞಾನ ಜಗತ್ತು ಅರ್ಥವಾಗುತ್ತದೆ. ಇಂದು ವೈಜ್ಞಾನಿಕ ಸಂಶೋಧನೆ ಬೆಳೆದಂತೆ ಆಧ್ಯಾತ್ಮಿಕ ಸಂಶೋಧನೆ ಬೆಳೆಯದಿರೋದೇ ದುರಂತಕ್ಕೆ ಕಾರಣ. ಶೋಧನೆ ಹೊರಗೆ ಮಾಡುವ ಮೊದಲು ಒಳಗಿನ ಸಂಶೋಧನೆ ಆಗಬೇಕಿದೆ. ಇದಕ್ಕೆ ಭೂಮಿ ಒಂದು ಮನುಕುಲಕ್ಕೆ ಮಾಧ್ಯಮ ಶುದ್ಧ ಸತ್ಯ ತತ್ವದಲ್ಲಿ ಇದ್ದರೆ ಮಾತ್ರ ಆಧ್ಯಾತ್ಮ ಪ್ರಗತಿ. ಹಾಗೆ ದೇಹ ಮತ್ತು ದೇಶದೊಳಗೂ ಕೂಡ ಆಧ್ಯಾತ್ಮ ಪ್ರಗತಿ ಆಗಲೇಬೇಕು. ಭೌತ ವಿಜ್ಞಾನದಲ್ಲಿರುವ ಸತ್ಯ, ಆಧ್ಯಾತ್ಮ ವಿಜ್ಞಾನದಲ್ಲಿರುವ ಸತ್ಯ ಎರಡೂ ಒಂದೇ ಶಕ್ತಿಯ ಅಧೀನ. ಹಾಗಾಗಿ ಇವೆರಡೂ ಮನುಕುಲದ ಉದ್ಧಾರಕ್ಕಾಗಿ ಬಳಸಿದರೆ ಮಾತ್ರ ಆತ್ಮಜ್ಞಾನ. ಆತ್ಮವಿಶ್ವಾಸ ಆಧ್ಯಾತ್ಮ ಸಂಶೋಧನೆಯಾಗಿದೆ. ಒಳಗಿನ ಶುದ್ಧ ಹೃದಯದಿಂದ ಹೃದಯವಂತಿಕೆ ಬೆಳೆಯುವುದು. ಇದು ಅನುಭವದಿಂದ ತಿಳಿದವರು ಜ್ಞಾನಿಗಳಾದರು. ನಾವು ಅವರಂತೆ ನಡೆದು ಸ್ಥಿತಪ್ರಜ್ಞಾವಂತರಾದರೆ ಇಂದಿನ ಸ್ಥಿತಿಗೆ ಕಾರಣ ತಿಳಿಯಬಹುದು. ಯಾವಾಗ ಮಾನವ ದಾರಿ ತಪ್ಪಿ ಅಡ್ಡದಾರಿ ಹಿಡಿಯುವನೋ ಹಿಂದಿರುಗಿ ಬರೋದು ಕಷ್ಟ. ಅನುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ. ಇಲ್ಲಿ ಅಣುವಿಗಿಂತಲೂ ಕಿರಿದಾಗಿರುವ ಸೂಕ್ಷ್ಮಾಣುಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದೆಂದರೆ ಪರಮಾತ್ಮನ ಅರಿತು ನಡೆಯೋದು. ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಅಪಘಾತಗಳು ಮಾನವನ ಅಜ್ಞಾನದ ಬೆಳವಣಿಗೆಯ ಪ್ರತಿಫಲ. ಇಷ್ಟಕ್ಕೂ ಇದರಿಂದ ಯಾರಿಗೆ ಲಾಭ, ಯಾರಿಗೆ ನಷ್ಟ? ಸತ್ಯ ಯಾವತ್ತು ಕಠೋರವೇ. ಎಷ್ಟು ಸುಳ್ಳು ಹಬ್ಬಿಸಿದರೂ ಸತ್ಯಕ್ಕೆ ಚ್ಯುತಿ ಬರದು. ಸುಳ್ಳು ಸತ್ತಾಗ ಸತ್ಯ ಎದ್ದು ನಿಲ್ಲುವುದು ಅಷ್ಟೇ. ಸಾಯೋದು ಯಾರು? ಜೀವ ಹೋದ್ರೂ ಆತ್ಮಕ್ಕೆ ಸಾವಿಲ್ಲ. ಇದೇ ಸತ್ಯ. ಮಕ್ಕಳಿಗೆ ಕೊಡಬೇಕಾದ ದೈವತ್ವದ ಶಿಕ್ಷಣ ಪ್ರಾರಂಭದಲ್ಲಿ ಕೊಡದೆ ಹೊರಗಿನ ವಿಜ್ಞಾನ ಬೆಳೆದಾಗ ನಮ್ಮ ಜ್ಞಾನದ ಗತಿ ಅಧೋಗತಿ. ಯಾರೋ ಹೊರಗಿನವರು ಮಾಡಿದ್ದನ್ನು ನಾವು ಮಾಡಲು ಬಹಳ ಕಷ್ಟಪಡುತ್ತೇವೆ. ಆದರೆ ನಮ್ಮ ಹಿಂದಿನವರು ಹೇಳಿದ್ದನ್ನು ಮಾಡಿದ್ದನ್ನು ಕೇಳಿಸಿಕೊಳ್ಳಲು ನಮ್ಮಲ್ಲಿ ಆತ್ಮಶಕ್ತಿಯ ಕೊರತೆ ಇದೆ. ಕಾರಣ ಹಿಂದೆ ಹೋಗಿ ಸತ್ಯ ತಿಳಿಯುವುದಕ್ಕೆ ಅಂತರಂಗ ಶುದ್ಧಿಯಾಗಬೇಕಿದೆ. ಆದರೆ ಹೊರಗೆ ಹೋಗೋದಕ್ಕೆ ದೈಹಿಕ ಶಕ್ತಿ ಇದ್ರೆ ಸಾಕು. ಇಂದು ಅವಕಾಶಕ್ಕೇನು ಕೊರತೆ ಇಲ್ಲ. ಯೋಗಕ್ಕಿಂತ ಭೋಗದ ಜೀವನವೇ ಸಾಧನೆಯಾಗುತ್ತಿದೆ. ಸಂಪತ್ತಿಗೇನು ಕೊರತೆ ಇಲ್ಲ. ಆದರೆ ಅದರ ಮೂಲವೇ ಭ್ರಷ್ಟಾಚಾರವಾಗುತ್ತಿದೆ. ತಂತ್ರಗಳಿಗೇನೂ ಕೊರತೆ ಇಲ್ಲ. ಆದರೆ ತತ್ವದ ಕೊರತೆ ಇದೆ. ಹೊರಗಿನಿಂದ ಏನೇ ಪಡೆದರೂ ಸ್ಥಿರವಾದ ಸುಖ, ಶಾಂತಿ, ಸಂತೋಷ, ನೆಮ್ಮದಿ, ತೃಪ್ತಿ ಸಿಗದು. ಕಲಿಗಾಲದಲ್ಲಿ ಮಾನವನ ಅಲ್ಪಾಯುಷ್ಯವು ಕೇವಲ ಭೌತಿಕಕ್ಕೆ ಸೀಮಿತವಾದರೆ ಆಧ್ಯಾತ್ಮ ಶಾಸ್ತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಎಷ್ಟು ಎತ್ತರ ಹಾರಿದರೂ ಜೀವ ಹುಟ್ಟೋದು ಸಾಯೋದು ಭೂಮಿಯ ಮೇಲೆ. ಇದನ್ನು ಯಾವ ವಿಜ್ಞಾನವೂ ಈವರೆಗೆ ಬದಲಾಯಿಸಲಾಗಿಲ್ಲ. ಒಂದಂತೂ ಸತ್ಯ, ಭೂಮಿಯ ಸುಖ ಶಾಶ್ವತವಲ್ಲ, ದುಃಖವೂ ಶಾಶ್ವತವಲ್ಲ. ಜೀವಾತ್ಮ ಪರಮಾತ್ಮನಲ್ಲಿ ಸೇರಲು ಇದೊಂದು ಕರ್ಮಭೂಮಿಯಾಗಿದೆ. ಸತ್ಯ ಧರ್ಮವಿದ್ದರೆ ಮೇಲಿನ ಲೋಕ, ಇಲ್ಲದಿದ್ದರೆ ಕೆಳಗಿನ ಲೋಕದೆಡೆಗೆ ಜೀವಾತ್ಮನ ಪಯಣ ನಡೆಯುತ್ತದೆ. ಗುರು ಬಸವಣ್ಣನವರು ತಿಳಿಸಿದಂತೆ ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಆದರೆ ಇಂದು ಸಾಕಷ್ಟು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿದುಕೊಳ್ಳಲು ಅವಕಾಶವಿದೆ, ಅಧಿಕಾರವೂ ಇದೆ, ಹಾಗೆ ಸಹಕಾರವೂ ಇದೆ. ಆದರೆ ಮಕ್ಕಳ ಪ್ರಾಥಮಿಕ ಶಿಕ್ಷಣದಲ್ಲಿ ಇದಕ್ಕೆ ಪೂರಕವಾದ ವಿಚಾರಗಳ ಕೊರತೆಯೂ ಇರುವುದರಿಂದ ಗಿಡವಾಗಿರುವಾಗಲೇ ಉತ್ತಮ ಸದ್ವಿಚಾರಗಳನ್ನು ಮಕ್ಕಳಿಗೆ ತಿಳಿಸಿ, ಬೆಳೆಸಿ, ಕಲಿಸಿ ನಡೆಸುವುದು ಪೋಷಕರ ಕರ್ತವ್ಯವಾಗಿದೆ. ಪೋಷಕರಲ್ಲಿ ದೇಶದ ಪ್ರಜೆಗಳು ಧರ್ಮ ಸತ್ಯವನ್ನು ಅರಿತು ನಡೆದಾಗಲೇ ದೇಶೋದ್ಧಾರ, ಧರ್ಮದ ಉದ್ಧಾರ ಸಾಧ್ಯವಿದೆ. ಇದುವರೆಗೆ ಅರುಣ ಉದಯ ಭಾಸ್ಕರ್ ಅವರಿಂದ ಚಿಂತನ ಕೇಳಿದರೆ.